ಏನು ನಮಗೆ ಅಪಮಾನ ಆಗಿದೆ, ನಾವು ಗೆದ್ದಿರಬಹುದು, ಆದರೆ ನಮಗೂ ನೋವಾಗಿದೆ. ಅಡ್ಡ ಮತದಾನದಿಂದ ಕುಮಾರಸ್ವಾಮಿಗೆ ಬೇಸರವಾಗಿದೆ. ಜೆಡಿಎಸ್ ಪಕ್ಷದವರಿಗೆ ನೋವಾಗುವುದು ಸಹಜ. ಅಡ್ಡ ಮತದಾನ ಆಗಿರೋದ್ರಿಂದ ಜೆಡಿಎಸ್ನವರಿಗೆ ಕುಮಾರಸ್ವಾಮಿಗೆ ಬೇಸರ ಆಗುವಂಥದ್ದು ಸಹಜ. ನಾನು ಜೆಡಿಎಸ್ಗೆ ನೀಡಿದ ಜೆಡಿಎಸ್ಗೆ ಮತ ಏನು ನೀಡಿದ್ವಿ ಅದರಲ್ಲೂ ಕೂಡ ಅಡ್ಡ ಮತದಾನ ಆಗಿದೆ. ನಮ್ಮ ಶಾಸಕರು ಮಾಡಿದಂತಹ ಮೋಸ ತಾಯಿಗೆ ಮಾಡಿದ ಮೋಸ, ಜೆಡಿಎಸ್ಗೆ ಮಾಡಿದ ಮೋಸ ಸಹ ತಾಯಿಗೆ ಮಾಡಿದಂತಹ ಮೋಸ. ನನ್ನ ಹಣೆಯಲ್ಲಿ ಬರೆದಿದ್ದು ತಪ್ಪಿಸಲಾಗದು, ಇಷ್ಟಕ್ಕೆ ಮುಗಿಯಲಿಲ್ಲ. ನಾನು ಯಡಿಯೂರಪ್ಪ ಮಗ, ಓಡಿ ಹೋಗೋನಲ್ಲ ಅಂತ ವಿಜೇಂದ್ರ ಹೇಳಿಕೆಯನ್ನು ನೀಡ್ತಾ ಇದ್ದಾರೆ. ಇನ್ನು ನಿನ್ನೆ ನಡೆದಂತಹ ಅಡ್ಡ ಮತದಾನ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಜೇಂದ್ರ ಪ್ರತಿಕ್ರಿಯೆ ನೀಡಿದ್ದಾರೆ. ನಮಗೆ ಅಪಮಾನ ಆಗಿದೆ ಕ್ರಾಸ್ ವೋಟಿಂಗ್ನಿಂದ, ನಮಗೆ ನಾವು ಗೆದ್ದಿರಬಹುದು, ಆದರೆ ನಮಗೂ ಕೂಡ ನೋವಾಗಿದೆ. ಅಡ್ಡ ಮತದಾನದಿಂದ ಕುಮಾರಸ್ವಾಮಿಗೆ ಬೇಸರವಾಗಿದೆ. ಜೆಡಿಎಸ್ ಪಕ್ಷದವರಿಗೂ ಕೂಡ ನೋವಾಗಿರೋದು ಸಹಜ. ಅವ್ರೇನು ಒತ್ತಾಯ ಪೂರ್ವಕವಾಗಿ ಅವ್ರೇನು ಸಹಜವಾಗಿ ಅವ್ರಿಗೆ ನೋವಾಗಿದ್ದಾರೆ. ಕುಮಾರಸ್ವಾಮಿ ಅವರಾಗ್ಲಿ ನಾವಾಗ್ಲಿ ಅಥವಾ ಕುಮಾರಸ್ವಾಮಿ ಅವರು ಚರ್ಚೆ ಮಾಡಿದಾಗ ಒಳ್ಳೆ ಉದ್ದೇಶ ಹಿಡ್ಕೊಂಡೆ ಇಬ್ರು ಕೂಡ ಕ್ಯಾಂಡಿಡೇಟ್ ಹಾಕೋಣ ಅಂತೇಳಿ ತೀರ್ಮಾನ ಮಾಡಿರುವಂತದ್ದು. ಅವ್ರೇನು ಏಕಾಂಗಿಯಾಗಿ ನಿರ್ಧಾರ ಮಾಡಿಲ್ಲ. ಪಾಪ ನಮ್ ಜೊತೆ ಚರ್ಚೆ ಮಾಡೇನೆ ನೀವೇ ಅಭ್ಯರ್ಥಿ ಅಂತ ಹಾಕಿ ಅಂತ ಹೇಳಿದ್ರೆ, ಇಲ್ಲ ನೀವೇ ಹಾಕಿ ಕುಮಾರಸ್ವಾಮಿ ಅವ್ರದ್ದು, ನಾವೇ ಅವ್ರಿಗೆ ಹೇಳಿರ್ತಕ್ಕಂಥದ್ದು. ಅವ್ರೇನು ಒತ್ತಾಯ ಪೂರ್ವಕವಾಗಿ ಅವ್ರೇನು ಹಾಕಿಲ್ಲ. ಈ ಎರಡೂ ಪಕ್ಷಗಳು ಕೂತು ತೀರ್ಮಾನ ಮಾಡೇ ಆಗಿರುವಂತದ್ದು. ಹಾಗಾಗಿ ಒಂದು ಅವರ ಪಕ್ಷದಲ್ಲೂ ಕೂಡ 6-7 ಮತಗಳು ಅಡ್ಡ ಮತದಾನ ಆಗ್ತದೆ ಅಂತ ಹೇಳಿದ್ರೆ ಅವ್ರಿಗೂ ಕೂಡ ನೋವಾಗ್ತಕ್ಕಂಥದ್ದು ಸಹಜ. ಜೆಡಿಎಸ್ ಪಕ್ಷಕ್ಕೆ ಎಷ್ಟು ನೋವು ಬೇಸರ ಆಗಿದೆ, ನಮಗೂ ಕೂಡ ಅಷ್ಟೇ ಬೇಸರ ಆಗಿದೆ. ನಾವ್ 2 ಸ್ಥಾನಗಳನ್ನು ಗೆದ್ದಿರ್ಬೋದು, ಆದ್ರೆ ನಮಗೂ ಕೂಡ ಅಪಮಾನ ಆಗಿದೆ. ನಮ್ಮ ಶಾಸಕರು ಕೂಡ ಅಡ್ಡ ಮತದಾನ ಆಗಿದೆ. ಹಾಗಾಗಿ ಇದನ್ನ ಬಹಳ ಗಂಭೀರವಾಗಿ ತೆಗೆದುಕೊಳ್ತೇವೆ. ನಮ್ಮ ವರಿಷ್ಠರು ನಾನು ಕೂಡ ಭೇಟಿ ಮಾಡ್ತೇನೆ. ಇದನ್ನು ತಾರ್ಕಿಕ ಅಂತ್ಯಕ್ಕೆ ತೆಗೆದುಕೊಂಡು ಹೋಗ್ತಕ್ಕಂಥ ನಿಟ್ಟಿನಲ್ಲಿ ನನ್ನ ಅಭಿಪ್ರಾಯ ಏನಿದೆ ನಮ್ಮ ರಾಷ್ಟ್ರ ನಾಯಕರು ನಾವು ಕೊಟ್ಟಂತ ಮತಗಳು ವ್ಯತ್ಯಾಸ ಆಗಿದೆ ಅನ್ನೋದನ್ನ ಅವ್ರು ಹೇಳಿದ್ದಾರೆ. ಎಲ್ಲವೂ ಕೂಡ ಇವತ್ತಲ್ಲ ನಾಳೆ ಸಂಪೂರ್ಣ ಒಂದು ಚಿತ್ರಣ ನಮಗೆ ಸಿಗುತ್ತೆ. ನಮ್ಮ ಶಾಸಕರು ಜೆಡಿಎಸ್ ಪಕ್ಷಕ್ಕೆ ಅನ್ಯಾಯ ಮಾಡಿದ್ರು ಕೂಡ ದ್ರೋಹನೇ, ತಾಯಿಗೆ ಮೋಸ ಮಾಡದಂತೆ. ಬಿಜೆಪಿ ಶಾಸಕರು ನಮ್ಮ ಬಿಜೆಪಿ ಅಭ್ಯರ್ಥಿಗೆ ಮೋಸ ಮಾಡಿದ್ರು ಕೂಡ ಅದು ತಾಯಿಗೆ ಮೋಸ ಮಾಡದಂತೆ. ಹಾಗಾಗಿ ಇದನ್ನ ಬಹಳ ಗಂಭೀರವಾಗಿ ಪರಿಗಣಿಸ್ತೀನಿ. ನಾನು ಕೂಡ ಒಬ್ಬ ರಾಜ್ಯದ ಅಧ್ಯಕ್ಷನಾಗೂ ಕೂಡ ಪಕ್ಷದ ಆಂತರಿಕ ಬೆಳವಣಿಗೆಯನ್ನ ಗಂಭೀರವಾಗಿ ಗಮನಿಸ್ತಾ ಇದ್ದೇನೆ. ನಾನೊಬ್ಬ ಕಾರ್ಯಕರ್ತನಾಗಿ ಇವತ್ತು ಮಾತನಾಡ್ತಾ ಇದ್ದೇನೆ. ರಾಜ್ಯದ ಭಾಜಪದ ಅಧ್ಯಕ್ಷ ಕೂಡ ನಾನು ಮಾತನಾಡ್ತಾ ಇದ್ದೇನೆ. ನಾನು ಭಾಜಪ ಅಧ್ಯಕ್ಷ ಅನ್ನೋದಕ್ಕಿಂತ ಮುಂಚಿತವಾಗಿ ನಾನು ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತ. ಹಾಗಾಗಿ ಕೆಲವು ಬೆಳವಣಿಗೆಗಳು ನಂಗೂ ಕೂಡ ಬೇಸರ ಇದೆ. ಅದನ್ನು ಎಲ್ಲಿ ತಲುಪಿಸ್ಬೇಕು ಅಲ್ಲಿ ತಲುಪಿಸುವಂತ ಕೆಲಸ ನಾನು ಮಾಡ್ತೇನೆ. ಸಹಜವಾಗಿ ಅವ್ರಿಗೆ ನೋವಾಗಿದ್ದಾರೆ. ಕುಮಾರಸ್ವಾಮಿ ಅವರಾಗ್ಲಿ ನಾವಾಗ್ಲಿ ಅಥವಾ ಕುಮಾರಸ್ವಾಮಿ